ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 11/6/2026 ಗುರುವಾರ, ಏಕಾದಶಿ ತಿಥಿ, ಬೆಳಗ್ಗೆ 8:17 ರೇವತಿ ನಕ್ಷತ್ರ, ನಂತರ ಅಶ್ವಿನಿ ನಕ್ಷತ್ರ ಬರುವಂಥದ್ದು, ಜೊತೆಗೆ ಶುಭ ಯೋಗ ಸಂಯೋಗವಾಗಿರುವಂಥದ್ದು. ಈ ಸಂಯೋಜನೆ ನಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಆರೋಗ್ಯ, ಕುಟುಂಬ ಹಾಗೂ ಹೊಸ ಆರಂಭಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದನ್ನು ನೋಡೋಣ. ಯಾವ ಸಮಯದಲ್ಲಿ ಭಾಗ್ಯ ಬೆಂಬಲಿಸ್ತದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮೇಷರಾಶಿಯ ಅಧಿಪತಿ ಕುಜ ಹಾಗೂ ಇಂದು ಗುರುವಾರದ ಅಧಿಪತಿ ಗುರು. ಇಲ್ಲಿ ಗುರುವಿನ ಜ್ಞಾನ ಮತ್ತು ಮಂಗಳನ ಕಾರ್ಯಶಕ್ತಿ ಒಂದಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಹೊಸ ಕೆಲಸ ಆರಂಭಿಸಲು ಧೈರ್ಯ ಬರ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನೆಗ್ಲೆಕ್ಟ್ ಮಾಡಿದಂಥ ಕೆಲಸಗಳಿಗೆ ಚಾಲನೆ ಎನ್ನುವಂಥದ್ದು ದೊರೀತದೆ. ಆದರೆ ಆತುರದ ನಿರ್ಧಾರ ತೆಗೆದುಕೊಂಡ್ರೆ ಕೆಲವು ಕಡೆ ತಪ್ಪಾಗುವ ಸಾಧ್ಯತೆಗಳಿರ್ತದೆ. ಕೋಪವನ್ನು ನಿಯಂತ್ರಿಸಿಕೊಳ್ಳುವಂಥದ್ದು ಅತ್ಯಗತ್ಯವಾಗಿರ್ತದೆ. ಮುಖ್ಯವಾದಂಥ ಸೂಚನೆ ಅಂತಂದರೆ, ಮೇಷರಾಶಿಯವರಿಗೆ ಈ ದಿನ ವೇಗದ ಜೊತೆಗೆ ವಿವೇಕವನ್ನು ಸೇರಿಸಿದ್ರೆ ಅತ್ಯುತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ನಾವಿವತ್ತು ಚಿಂತನೆ ಮಾಡೋಣ. ಏಕಾದಶಿ ತಿಥಿ ಪ್ರಭಾವ ಇರೋದರಿಂದ ಈ ದಿನ ಮನಸ್ಸಿನಲ್ಲಿ ಶುದ್ಧತೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ನಿರ್ಧಾರದಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಆದ್ದರಿಂದ ಮನಸ್ಸಿನಲ್ಲಿ ಗೊಂದಲ ಕಡಿಮೆ ಆಗುವ ಸಾಧ್ಯತೆ ಇದೆ. ದೈವ ಕೃಪೆ ಅನ್ನುವಂಥದ್ದು ಅನುಭವಿಸಬಹುದು ನೀವು. ಆದ್ದರಿಂದ ಇದನ್ನು ನೀವು ಉಪವಾಸ, ಜಪ, ಧ್ಯಾನ ಏನಾದರೂ ಮಾಡಬೇಕಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಶುಭಫಲ ಅನ್ನುವಂಥದ್ದು ಖಂಡಿತ ಸಿಗ್ತದೆ. ವಿಶೇಷವಾದಂಥ ಸೂಚನೆ ಅಂತಂದರೆ, ಹೊಸ ನಿರ್ಧಾರಕ್ಕೆ ಮುನ್ನ ದೇವರ ಸ್ಮರಣೆ ಮಾಡಿದರೆ ಲಾಭ ಹೆಚ್ಚಾಗ್ತದೆ ಎನ್ನುವಂಥದ್ದು. ಈ ದಿನ ರೇವತಿ ನಕ್ಷತ್ರ ಬೆಳಗ್ಗೆ 8:17 ಇರೋದರಿಂದ ಇದರ ಪ್ರಭಾವ ನಮಗೆ ಭಾಗ್ಯದಲ್ಲಿ ಬೆಂಬಲ ಅನ್ನುವಂಥದ್ದು, ಶುಭ ಸುದ್ದಿಗಳು ಬರುವಂಥದ್ದು, ಹೊಸ ಸಂಪರ್ಕಗಳು ಬೆಳೆಯುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಹಣಕಾಸು ಮಾತುಕತೆ ಆಡೋದಕ್ಕೆ ಈ ದಿನ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡೋಣ. ಇನ್ನು ಅಶ್ವಿನಿ ನಕ್ಷತ್ರದ ಪ್ರಭಾವ 8:17 ನಂತರ ಬರೋದರಿಂದ ವೇಗದ ಕಾರ್ಯಸಿದ್ಧಿ ಉಂಟಾಗೋ ಸಾಧ್ಯತೆ ಇರ್ತದೆ. ಹೊಸ ಆರಂಭ ಮಾಡೋದಕ್ಕೆ ಅವಕಾಶಗಳು ಸಿಗ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ತ್ವರಿತ ನಿರ್ಧಾರಗಳಿಂದ ಕೆಲಸ ಮುಗಿಸುವಂಥ ಸಾಧ್ಯತೆ ಇರ್ತದೆ. ಆದರೆ ಆತುರತೆ ಎನ್ನುವಂಥದ್ದು ಬೇಡ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಈ ದಿನ ಆಕರ್ಷಣೆ ಹೆಚ್ಚಾಗ್ತದೆ, ಗೌರವ ವೃದ್ಧಿಯಾಗ್ತದೆ, ಕೆಲಸದಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಜನರಿಂದ ಪ್ರಶಂಸೆ ಸಿಗಬಹುದು, ಸಮಾಜದಲ್ಲಿ ಹೆಸರು ಹೆಚ್ಚಾಗಬಹುದು, ಹೊಸ ಅವಕಾಶಗಳು ಸಿಗುವ ಸಾಧ್ಯತೆಗಳಿರ್ತದೆ. ಮೇಷರಾಶಿಯ ಉದ್ಯೋಗಸ್ಥರಿಗೆ ಇಂದು ಹೊಸ ಆರಂಭ ಮಾಡೋದಕ್ಕೆ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಅಂದರೆ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥದ್ದು. ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನು ಮಾಡಬಹುದು. ಉದ್ಯೋಗದಲ್ಲಿ ಸೀನಿಯರ್ ಸಪೋರ್ಟ್ ಸಿಗ್ತದೆ. ಉದ್ಯೋಗದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳುವಂಥ ಅವಕಾಶಗಳು ಸಿಗ್ತದೆ. ಆದರೆ ನೀವು ಬಾಸ್ ಜೊತೆ ಯಾವುದೇ ಕಾರಣಕ್ಕೆ ವಾದ ವಿವಾದಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಮಲ್ಲಿ ಯಾರಾದರೂ ಶಿಕ್ಷಕರಿದ್ದರೆ, ಜ್ಯೋತಿಷ್ಯರಿದ್ದರೆ, ಟ್ರೈನರ್ಗಳಿದ್ದರೆ ಅತ್ಯುತ್ತಮವಾದಂಥ ಸಹಕಾರವನ್ನು ಇದನ್ನು ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಖಾಸಗಿ ಉದ್ಯೋಗದವರಿಗೆ ಕೆಲಸದಲ್ಲಿ ಪ್ರಶಂಸೆ ಎನ್ನುವಂಥದ್ದು ಸಿಗ್ತದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಅಧಿಕಾರಿಗಳ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಪೇಪರ್ ವರ್ಕ್ಗಳೇನಾದರೂ ಇದ್ದರೆ ಅದನ್ನು ಕಂಪ್ಲೀಷನ್ ಮಾಡಬಹುದು. ಬಿಸ್ನೆಸ್ ಮಾಡುವಂಥವ್ರಿಗೆ ಲಾಭದಾಯಕ ಕ್ಷೇತ್ರಗಳಂತಂದರೆ ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಉದ್ಯೋಗಗಳಿರ್ಬೋದು, ಜ್ಯೋತಿಷ್ಯ ಇರ್ಬೋದು, ಕನ್ಸಲ್ಟೆನ್ಸಿ ಇರ್ಬೋದು, ಕೋಚಿಂಗ್ ಕ್ಲಾಸಸ್ ನಡೆಸುವಂಥವ್ರು ಇರ್ಬೋದು. ಇವರಿಗೆಲ್ಲ ಲಾಭ ತಂದುಕೊಡುವಂಥ ಅವಕಾಶಗಳು ಸಿಗ್ತದೆ ಎನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ನಮಗೆ ಲಭ್ಯವಾಗ್ತದೆ. ಹೊಸ ಆದಾಯದ ಯೋಚನೆಗಳು ಬರ್ತದೆ.
ಆದರೆ ಹಣ ಖರ್ಚು ಮಾಡೋದಕ್ಕೆ ಆತರ ಪಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ, ಸ್ನೇಹಿತರ ಬೆಂಬಲವನ್ನು ಪಡ್ಕೊಳ್ತೀರಾ, ಆದರೆ ಕೋಪದ ಮಾತುಗಳನ್ನು ಆಡಬಾರ್ದು. ಆರೋಗ್ಯದ ಬಗ್ಗೆ ಗಮನಿಸೋದಾದರೆ ಸ್ವಲ್ಪ ತಲೆನೋವು ಬರಬಹುದು, ದೇಹದಲ್ಲಿ ಉಷ್ಣತೆ ಹಾಗೂ ಗ್ಯಾಸ್ಟ್ರಿಕ್ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ, ಜಾಗ್ರತೆಯಿಂದ ಇರಿ. ಈ ದಿನದ ಎಚ್ಚರಿಕೆ ಏನು? ಹೆಚ್ಚು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಡಾಕ್ಯುಮೆಂಟ್ಗಳನ್ನು ಏನಾದರೂ ನೀವು ಚೆಕ್ ಮಾಡುವಂಥವ್ರು ಆಗಿದ್ದರೆ ಜಾಗ್ರತೆಯಿಂದ ಚೆಕ್ ಮಾಡಿ. ಈ ದಿನದ ಶುಭ ಸಮಯ ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:15ರಿಂದ 1:10ರವರೆಗೆ, ಸಂಜೆ 5:50ರಿಂದ 7:15ರವರೆಗೆ ಶುಭ ಸಮಯ ಅನ್ನುವಂಥದ್ದು ಇರ್ತದೆ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಹೊಸ ಆರಂಭ, ಧೈರ್ಯ ಮತ್ತು ದೈವದ ಕೃಪೆಯಿಂದ ಯಶಸ್ಸು, ಗೌರವ ಮತ್ತು ಭಾಗ್ಯ ಬೆಂಬಲಿಸುವ ಅತ್ಯುತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮೇಷರಾಶಿಯವರೇ, ಈ ದಿನದ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ಕೊಟ್ಟಿದ್ರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಮೇಷರಾಶಿಯ ಬಂಧು ಮಿತ್ರರಿಗೆ ಈ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು.